ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ಓದ್ ವಿಡಿಯೋದಲ್ಲಿ ಕಮೆಂಟ್ಸ್ ಹಾಕಿದ್ರೆ ಕೆಲವೊಂದು ಕಮೆಂಟ್ಸ್ಗಳನ್ನ ನೋಡಿದೆ. ಏನಂದರೆ ಬೊಲೆರೋ ಗಾಡಿ ಅಟ್ಯಾಚ್ ಆಗುತ್ತಾ ಪೋರ್ಟರ್ಗೆ, ಲೈಲ್ಯಾಂಡ್ ಗಾಡಿ ಅಟ್ಯಾಚ್ ಆಗುತ್ತಾ, i5 i6 ಎಲ್ಲ ಸುಮಾರು ಜನ ಕಮೆಂಟ್ಸ್ ಹಾಕಿದರೆ ಪ್ರತಿಯೊಂದು ಗಾಡಿನೂ ಅಟ್ಯಾಚ್ ಮಾಡ್ತಾರೆ ಗುರು ಪೋರ್ಟರಲ್ಲಿ. 3 ವೀಲರಿಂದ ಹಿಡಿದು 17 ಫೀಟ್ವರೆಗೂ ಅಟ್ಯಾಚ್ ಆಗುತ್ತೆ. ತಲೆಗೆಡ್ಸ್ಕೊಬೇಡಿ, ಮಾಡಿ. ಬಟ್ ಅದನ್ನೇ ನಂಬ್ಕೊಳಕ್ಕೆ ಹೋಗಬೇಡಿ. ಅದನ್ನೇ ನಂಬ್ಕೊಂಡು ಮಾಡಕ್ಕೆ ಹೋದ್ರೆ ಕಷ್ಟ ಆಗ್ಬಿಡುತ್ತೆ. ಆಗೋಯ್ತಾ ಬಿಡ್ರಿ ಅಣ್ಣ ನೀವು. ಹೊಸಕೋಟೆ. ಓಕೆ. ಇನ್ನೊಂದು ಕಮೆಂಟ್ಸ್ ಏನಂದರೆ, ಸಿಟಿ ಆಗಲಿ ಲಾಂಗ್ ಆಗಲಿ ಸೀಟ್ ಬೆಲ್ಟ್ ಹಾಕ್ಲೇಬೇಕು ಕಂಪಲ್ಸರಿ ಅಂತ ಹಾಕವ್ರೆ. ಹೌದು, ಖಂಡಿತ ಹೌದು, ಸೀಟ್ ಬೆಲ್ಟ್ ಹಾಕ್ಲೇಬೇಕು. ಆಮೇಲೆ ರಾಂಗ್ ಸೈಡ್ ಡ್ರೈವ್ ಮಾಡಬೇಡಿ ಅಂತನೂ ಇತ್ತು. ರಾಂಗ್ ಸೈಡ್ ಅಂದರೆ ನಾನು ಓದ್ ವಿಡಿಯೋದಲ್ಲಿ ರಾಂಗ್ ಸೈಡ್ ಎಲ್ಲಿ ಮಾಡಿರ್ಬೋದು, ಸರ್ವಿಸ್ ರೋಡು. ಆ ಕೆಲವೊಂದು ಕಡೆ ಸರ್ವಿಸ್ ರೋಡ್ ಅಂತ ಇರುತ್ತೆ, ಅದು 2 ವೇ ಇರುತ್ತೆ, ಹಿಂಗೂ ಹೋಗ್ಬೋದು ಹಂಗೂ ಬರ್ಬೋದು, ಆ ಥರ ಇರುತ್ತೆ ಕೆಲವೊಂದು ಕಡೆ. ಅಂಥ ಕಡೆ ಮಾಡಲೇಬೇಕಾಗುತ್ತೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ರಿವರ್ಸ್ ಕ್ಯಾಮ್ರಾ ಹಾಕಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂತ ಹೇಳವ್ರೆ. ಬಟ್ ರಿವರ್ಸ್ ಕ್ಯಾಮ್ರಾ ಹಾಕ್ಸ್ಕೊಂಡ್ರೆ ಪರ್ಫೆಕ್ಟಾಗಿ ನಾವು ಒಂದು ನಮಗೆ ಕಾನ್ಫಿಡೆನ್ಸ್ ಇರುತ್ತೆ ಹಿಂದೆಗಡೆ ಏನಾದರೂ ಇದೆಯಾ ಇಲ್ವಾ ಅಂತ. ಬಟ್ ನನಗೇನು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಯಾರಾದರೂ ಇವಾಗ ಹೊಸದಾಗಿ ನೀವು ಡ್ರೈವಿಂಗ್ ಫೀಲ್ಡಿಗೆ ಬಂದರೆ ಯಾರಾದ್ರೂ ಖಂಡಿತ ಹಾಕ್ಸ್ಕೊಳ್ಳಿ. ಯಾಕೆಂದರೆ ಡಿಸ್ಟೆನ್ಸ್ ಎಲ್ಲ ಸ್ವಲ್ಪ ಗೊತ್ತಾಗಲ್ಲ. ನಮಗೆಲ್ಲ ಅಭ್ಯಾಸ ಆಗಿಬಿಟ್ಟೈತೆ. ನಾವು ಈ ಡೋರ್ ಓಪನ್ ಮಾಡಿಬಿಟ್ರೆ ಸಾಕು, ರಿವರ್ಸ್ ಹೊಡಿಬೇಕಾದ್ರೆ ನಮಗೆ ಮಿರರು ಆ ಕಡೆ ಮಿರರ್ ಒಂದು ಇದ್ಬಿಟ್ರೆ ಈ ಡೋರ್ ಓಪನ್ ಮಾಡಿದ್ರೆ ಈಸಿಯಾಗಿ ಹೊಡಿತೀವಿ. ನನಗೇನಾದರೂ ಅಂಥ ಅವಶ್ಯಕತೆ ಇತ್ತು ಅಂದರೆ ಹಾಕ್ಸ್ಕೊತಾ ಇದ್ದೆ. i5ನ 10 ಫೀಟ್ 9 ಫೀಟ್ ಯಾವುದೋ ಅಟ್ಯಾಚ್ ಮಾಡ್ತಾರೆ ಅಂತ ಕೇಳಿದರು. i5 ಬಂದು ನಾನು ಅದೇ ನೋಡ್ದಂಗೆ ರೀಸೆಂಟಾಗಿ ಕೆಲವರೆಲ್ಲ ಸಿಕ್ಕಿದ್ರು. ಅವ್ರ ಗಾಡಿ i5ನೆಲ್ಲ 407ಗೆ ಅಟ್ಯಾಚ್ ಮಾಡೋರಂತೆ. ಕೆಲವ್ರಿಗೆ ಆದರೆ ಇದು ತಲೆಕೆಟ್ಟವರು ಇವರು, ಈ ಕಂಪ್ನಿಯವರು, ಪೋರ್ಟರ್ ಕಂಪ್ನಿಯವರು. ಒಂದೊಂದು ಸತಿ ಮಾಡ್ತಾರೆ, ಒಂದೊಂದು ಸತಿ ಮಾಡಲ್ಲ. ಒಂದು 3 ತಿಂಗಳ ಹಿಂದೆ ನಾವು ಮಾಡಿದ್ವಣ, ಆಗಿತ್ತು. ಇವಾಗ ನನ್ನ ಫ್ರೆಂಡ್ಗಳೆಲ್ಲ ಮಾಡೋಕ್ಕೆ ನೋಡ್ತವ್ರೆ, ಅದು ಆಗ್ತಾ ಇಲ್ಲ ಅಂತ ಕೆಲವ್ರು ಯಾರೋ ಹೇಳಿದರು. ಈ ಪಕ್ಕ ಹೇಳೋಕ್ಕಾಗಲ್ಲ, ಯಾಕೆಂದರೆ ಒಂದೊಂದು ಸತಿ ಒಂದೊಂದು ಥರ ಇವರು ರೂಲ್ಸ್ಗಳು ಮಾಡ್ಕೊಂಬಿಡ್ತಾರೆ. ಅದಕ್ಕೋಸ್ಕರ i5 ಅಟ್ಯಾಚ್ ಖಂಡಿತ 407ಗೆ ಆಗುತ್ತೆ. ಯಾಕೆಂದರೆ ಅದು ಸ್ವಲ್ಪ ಪಾಸಿಂಗ್ ಎಲ್ಲ ಜಾಸ್ತಿ ಬಿಟ್ಟವ್ರೆ, ಲೆಂತ್ ಎಲ್ಲ ಜಾಸ್ತಿ ಐತಲ್ಲ, ಆಗುತ್ತೆ 407ಗೆ. ಸ್ನೇಹಿತರೆ, ಎಲ್ಲರೂ ಲೋಡ್ ಇರ್ಬೋದು. ಇವತ್ತು ಬಂದಿದ್ದೀನಿ, ಸ್ವಲ್ಪ ಬಿಲ್ಗಳೆಲ್ಲ ಇದೆ, ತೊಗೊಂಡೋಗಿ ಕೊಟ್ಬಿಟ್ಟು ಎಲ್ಲಾದರೂ ಲೋಡ್ ಇದೆ ಅಂತ ಕೇಳಿಕೊಂಡು ಲೋಡ್ ಮಾಡ್ಸೋಣ. ಎಲ್ಲಿದೆ, ಏನು ಕತೆ, ಎಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಯಾರ್ಯಾರು ಸಿಗ್ತಾರೆ ಅನ್ನೋದು ಈ ವ್ಲಾಗ್ ಆಗಿರುತ್ತೆ. ಸ್ನೇಹಿತರೆ ಬಂದಿದ್ದ ತಕ್ಷಣ ಇಮಿಡಿಯೇಟ್ ಲೋಡ್ ಆಗೋಯ್ತು. ಎಲ್ಲಿಗೆ ಅಂತ ಬಿಲ್ ಕೊಟ್ಟಿಲ್ಲ, ಸುಮ್ಮನೆ ಲೋಡ್ ಮಾಡವ್ರೆ. ತೋರಿಸ್ತೀನಿ. ಮೂಟೆಗಳಿದೆ, ಮೋಸ್ಟ್ಲಿ ರೇಷನ್ ಐಟಮ್ ಇರಬೇಕು. ಯಾಕೆ ಗುರು ಓಡಾಯ್ತಾ ಇದೆಯಾ? ನೋಡಿ, ಇದೇ ಐಟಮ್. ಸ್ನೇಹಿತರೆ, ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೈಸ್ ರೋಡಲ್ಲಿ ಇದ್ದೀನಿ ಇವಾಗ, ಟೋಲ್ ಹತ್ರ. ಎಲ್ಲಿಗೆ ಇದು ಲೋಡ್ ಅಂತಂದರೆ ಬೇಗೂರು, ಬೊಮ್ಮನಹಳ್ಳಿ ಬೇಗೂರು ಐತಲ್ಲ, ಆ ಕಡೆ ಬರುತ್ತೆ. ನೈಸ್ ರೋಡ್ ಮೇಲೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ಬೇಗ ಏನಾದರೂ ಅನ್ಲೋಡ್ ಆದರೆ ಆ ಕಡೆಯಿಂದ ಪೋರ್ಟರಲ್ಲೋ ಅಥವಾ ಯಾವುದಾದ್ರೂ ಒಂದು ಮಾಡ್ಬೋದಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ. ಏನೇ ಐತೆ ಅಲ್ಲ ಇಲ್ಲಿ. ಟೋಟಲ್ಲು 68 ಬ್ಯಾಗ್ ಇದೆ. ಸೀಟ್ಸ್ ಅಂತ ಬರುತ್ತೆ, ಇದು ಪೆನಿಗ್ರಿ ಸೀಟ್ಸು, ಆ ಥರ ಸೀಟ್ಸ್ ಬ್ಯಾಗ್ ಒಂದು 4 ಥರ ಐಟಮ್ ಐತೆ. ಬೇಗ ಅನ್ಲೋಡ್ ಮಾಡೋಣ. ಸ್ನೇಹಿತರೆ, ಬನ್ನರ್ಘಟ್ಟ ರೋಡು ಎಕ್ಸಿಟ್ ಆಗ್ತಾ ಇದ್ದೀನಿ ನೋಡಿ. ಇವಾಗ ಸೀಟ್ ಬೆಲ್ಟ್ ಹಾಕಿದ್ದೀನಿ. ಏನು ಸರ್, ಪೊಲೀಸವ್ರು ಹಿಡಿದ್ರು ನನ್ನನ್ನು. ಕ್ಯಾಕಿ ಬಟ್ಟೆ ಬರೀ ಹಾಕ್ಕೊಂಡಿಲ್ಲ. ಎಷ್ಟು? 200 ಇದೆ ಸರ್. 200 ಇದೆ. ಕೆಲಸ ಮಾಡೋದು ಎಲ್ಲಿ? ಎಷ್ಟಣ್ಣ? 200. ಕಾಸು ನೋಡ್ಬಿಟ್ರೆ ಅಷ್ಟೇ ಇವಾಗ. ಏನು ಪ್ರಾಬ್ಲಮ್ಮು? ಹೆಲ್ಮೆಟ್ ಹಾಕೊಂಡಿಲ್ಲ. ಹಾಂ 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 ಒಂದು ಹೆಲ್ಮೆಟ್. ಹಾಂ ಸ್ಕ್ಯಾನರ್ ಕೊಡ್ತೀವಿ.
ಮಾಡಿದ್ರಾ? ಏ ಗುರು ಆಗಿದೆಯಾ ಸರ್? ಕೊಟ್ಟಿದ್ದೀನಿ ಸರ್. ಬಂದೈತೆ. ಥ್ಯಾಂಕ್ ಯು. ಓಕೆ ಸರ್. ಬಂದೈತೆ. ನಾನೇನಾದರೂ ಇವಾಗ ಫೋನ್ ಪೇ ಇಲ್ಲ ಅಂದಿದ್ದಿದ್ರೆ ಕಷ್ಟ ಆಗ್ಬಿಟ್ಟಿರೋದು. ಸ್ನೇಹಿತರೆ, ಬನ್ನರ್ಘಟ್ಟ ರೋಡ್ ಇಲ್ಲಿಂದ ಇವಾಗ ಎಕ್ಸಿಟ್ ಆದಲ್ಲ, ಇಲ್ಲಿಂದ 5 ಕಿಲೋಮೀಟರ್ ಐತೆ. ಸ್ನೇಹಿತರೆ, ನಾನು ಸೀಟ್ ಬೆಲ್ಟ್ ಹಾಕಿದ್ದೆ, ಕಾಕಿ ಶರ್ಟ್ ಹಾಕಿದ್ದೆ, ಎಲ್ಲ ನನ್ನ ಹತ್ರ ಪಕ್ಕ ಡಾಕ್ಯುಮೆಂಟ್ಸ್ ಇದೆ. ಅಯ್ಯೋ, ದೊಡ್ಡಬಳ್ಳಾಪುರ ಬಾಡಿಗೆ ಬತ್ತೈತೆ ಬ್ರೋ. ಅನ್ಲೋಡೇ ಆಗಿಲ್ಲ. ಆದರೆ ನಾನು ಇವಾಗ ಅದನ್ನೇನಾದರೂ ಅಪೋಸ್ ಮಾಡಿ ಕೆಣಕಿದ್ದಿದ್ರೆ ಏನಕ್ಕೆ 200 ರೂಪಾಯಿ ಏನಕ್ಕೆ ಹೋಗ್ಬಿಡ್ಬೇಕು, ನೀವೇನು ಕೊಡ್ತಾ ಇದ್ದೀರಾ ಅಂತ ಅವ್ರನ್ನ ಕೇಳಿ, ಏನಕ್ಕೆ ಹೆಲ್ಮೆಟ್ ಹಾಕೋದಕ್ಕೆ ಅದೆಲ್ಲ ನಾನು ಅಪೋಸ್ ಮಾಡ್ಬೋದಾಗಿತ್ತು. ಬಟ್ ನಾವು ದುಡ್ಕೊಂಡು ತಿನ್ನಕ್ಕೆ ಬಂದಿದ್ದೀವಿ, ಆಯಿತಾ? ಇನ್ನೊಂದು ತಡೆದ್ರೆ ಪೂರ್ತಿಯಾಗಿ ತಡಿಬೇಕು. ಭ್ರಷ್ಟಾಚಾರ, ಲಂಚ, ಅವತಾರ ಅವನ್ನೆಲ್ಲ ಇಲ್ಲಿ ಅಲ್ಲಲ್ಲೇ ಇದು ಕಾಮನ್ ಆಗಿಬಿಡೈತೆ. ಪ್ರತಿಯೊಂದು ಹತ್ರನೂ ಇದೆ ಈ ಥರ. ನಾನು ನಿಂತ್ಕೊಂಡು ಸ್ಟ್ಯಾಂಡ್ ತಗೊಂಡು ಇವಾಗ ಏನಕ್ಕೆ ಹಂಗೆ ಹಿಂಗೆ ಅಂತೆಲ್ಲ ಕೇಳಿ ಇದು ಮಾಡ್ಬೋದಾಯಿತು. ಬಟ್ ನಾವು ಇನ್ನು ಚಿಕ್ಕ ಯೂಟ್ಯೂಬರು, ನಾನು ಅಷ್ಟೊಂದು ರಿಸ್ಕ್ ತಗೊಳಕ್ಕೆ ಹೋಗಲ್ಲ. ಫೇಮಸ್ ಆಗ್ಬೋದೇನೋ, ಬಟ್ ನಾವು ದುಡ್ಕೊಂಡು ತಿನ್ನೋಕ್ಕೆ ಅಂತ ಬಂದಿದ್ದೀವಿ. 4 ಜನನ ಎದುರಾಕೊಬೇಕು ಅಂದರೆ ಅಷ್ಟು ಕೆಪಾಸಿಟಿ ಇಲ್ಲ. ಈಗಾಗಲೇ ನಾನು ಅನುಭವಿಸ್ಬಿಟ್ಟಿದ್ದೀನಿ. ಇದೇ ಥರ ವೀಡಿಯೋಗಳನ್ನ ಮಾಡಿಕೊಂಡು ಸುಮಾರು ಅನುಭವಿಸ್ಬಿಟ್ಟಿದ್ದೀನಿ. ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಹಾಕಿ ಅದು ಪೊಲೀಸ್ ಕೇಸ್ವರೆಗೂ ಹೋಗಿ ಏನೇನೋ ಆಗೋಗ್ಬಿಡೈತೆ. ನಾನು ಅನುಭವಿಸ್ತಿರೋದ್ರಿಂದ ನಾನು ಜಾಸ್ತಿ ಅದಕ್ಕೆ ತಲೆ ಕೊಡೋಕ್ಕೆ ಹೋಗಲ್ಲ. ಪ್ರಪಂಚದಲ್ಲಿ ಏನೇನು ಆಗಬೇಕು ಅದು ಆಗ್ತಾ ಇರುತ್ತೆ, ಏನೇನು ಸರಿ ಹೋಗ್ತಾ ಇರುತ್ತೆ. ನಮಗೆ ಆ ಶಕ್ತಿ ಬಂದ ಮೇಲೆ ಬೇಕಾದ್ರೆ ಅದನ್ನೆಲ್ಲ ಮಾಡೋಣ. ಈ ಗೋಡನ್ ಐತಲ್ಲ, ಇಲ್ಲಿ ಅನ್ಲೋಡ್ ಮಾಡ್ತಾರೆ. ಕ್ಲೋಸ್ ಆಗಿದೆಯಲ್ಲ, ಆ ಕಡೆ ಒಂದು ಓಪನ್ ಇದೆ ನೋಡಿ. ಅಲ್ಲಿ ಏನು ಬೊಂಬೆ ಹೊಡಿತಿರೋ ಗುರು. ಹಿಂದೆಗಡೆ ಸ್ವಲ್ಪ ಗಾಡಿ ಸ್ಲೋ ಆದರೆ गाड़ी हटाइए थोड़ा, बैक करना। किधर जाएगा? इधर डालता हूँ। ಹಾಕ್ಲಣ್ಣ. ಸ್ನೇಹಿತರೆ, ಅನ್ಲೋಡ್ ಮಾಡಿಕೊಂಡು ಸೈಡಲ್ಲಿ ಬಂದು ಹಾಕೊಂಡಿದ್ದೆ. ಇಲ್ಲೆಲ್ಲ ಮರಗಳು ನೆರಳಿತ್ತಲ್ಲ ಅಂತ. ಅದು ಪರ್ಸನಲ್ ಬಾಡಿಗೆ ಅನ್ಲೋಡ್ ಆಯಿತು. ಯಾವಾಗ ಗೊತ್ತಾ? 1:15 ಆಯಿತು. ಇವಾಗ 2:45. ಅಂದರೆ ನಾನು ಇವಾಗ ಬೊಮ್ಮನಹಳ್ಳಿ ಬೇಗೂರು ಈ ಸೈಡ್ ಇದ್ದೀನಲ್ಲ. ಇನ್ನೊಂದು ರೆಗ್ಯುಲರ್ ಆಗಿ ಒಂದು ಲಾಸ್ಟ್ ಟೈಮ್ ನೀವು ವಿಡಿಯೋ ನೋಡಿದರೆ ಗೊತ್ತಿರುತ್ತೆ, ನಂದು ಮೆಡಿಸನ್ ಪಿಕಪ್ ಮಾಡಿದ್ದೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ರಿಟರ್ನ್ ನಮ್ಮ ಏರಿಯಾಗೆ. ಅಂದರೆ ಅವ್ರು ರೆಗ್ಯುಲರ್ ಆಗಿ ಇರುತ್ತೆ ಅಂತ ಏನೋ ಹೇಳಿದ್ದೆ. ಬಟ್ ಅವ್ರಿಗೆ ಫೋನ್ ಮಾಡಿದ್ದೆ, ಅವರು ಇವತ್ತಿಲ್ಲ ಅಂತ ಅಂದರು. ಅವ್ರೇನಾದ್ರು ಐತೆ ಅಂದಿದ್ರೆ ಬೇಕಾದ್ರೆ ಇಲ್ಲಿಂದ ಹೋಗ್ಬಿಡ್ತಾ ಇದ್ದೆ ನಾನು ಪಿಕಪ್ ಮಾಡೋದಕ್ಕೆ ಖಾಲಿನೇ. ಇನ್ನೇನು ಮಾಡೋದು ಅಂತ ಪೋರ್ಟರೇ ಆನ್ ಮಾಡಿದ್ದೆ. ಇವಾಗ ಪೋರ್ಟರಲ್ಲಿ ಒಂದು ಆರ್ಡ್ರ್ ಬಂದೈತೆ. ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಫಸ್ಟು ಪಿಕಪ್ ಮಾಡೋಣ, ಫಸ್ಟು ಲೋಡ್ ಮಾಡ್ಸೋಣ. ಅಲ್ಲಿ ಅನ್ಲೋಡ್ ಆಗಬೇಕಾದ್ರೆ ಆನ್ ಮಾಡಿದೆ. ಅಲ್ಲಿ ಯಾವುದೋ ಬಂತು, ಬಟ್ ಅನ್ಲೋಡ್ ಆಗಿರಲಿಲ್ವಲ್ಲ, ಎತ್ತಕ್ಕಾಗಲಿಲ್ಲ. ಸುಮ್ಮನೆ ಅನ್ಲೋಡ್ ಆಗ್ದಂಗೆ ನಾವು ಎಷ್ಟೊತ್ತಾಗುತ್ತೋ ಏನೋ ಎತ್ಬಿಟ್ಟು ಬುಕ್ ಮಾಡಿರೋರ್ಗೆ ಯಾಕೆ ತೊಂದರೆ ಕೊಡಬೇಕು? ಅವರು ಏನೇನು ಅರ್ಜೆಂಟಲ್ಲಿ ಇರ್ತಾರೋ, ಗಾಡಿ ಬುಕ್ ಮಾಡಿರ್ತಾರೆ, ಬೇಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಅಲ್ವಾ. ಅದಕ್ಕೆ ನಾನು ಎತ್ತಕ್ಕೆ ಹೋಗಲಿಲ್ಲ. ಅದು ಅನ್ಲೋಡ್ ಮುಗಿಸ್ಕೊಂಡು ಬಂದೆ. ಆರ್ಡ್ರ್ಗಳು ಬರಲಿಲ್ಲ, ಅಲ್ಲೇ ವೆಯ್ಟ್ ಮಾಡಿದೆ. ಇವಾಗ ಒಂದು ಬಿದ್ದೈತೆ. ಈ ರೋಡಲ್ಲಿ ನೋಡಿ, ಡೆಡ್ ಎಂಡಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತಲ್ಲ, ಅಲ್ಲಿ ತೋರಿಸ್ತೈತೆ ಲೊಕೇಶನ್ ಮುಂದೆಗಡೆ. ಏನಾದರೂ ಸೆಂಟ್ರಿಂಗ್ ಐಟಮ್ ಏನಾದ್ರು ಇರ್ಬೋದಾ? ನಾನು ಬೇರೆ ಫೋನ್ ಮಾಡಲಿಲ್ಲ, ಹಂಗೆ ಬಂದ್ಬಿಟ್ಟೆ. ಒಂದು ರೇಂಜಲ್ಲಿ ಒಳ್ಳೆ ಬಾಡಿಗೆನೆ. ಪಕ್ಕ ಇಲ್ಲೇ ಕ್ಯಾಬ್ ಇಟ್ರೆ ಅಲ್ಲೇ
ಟೈಲ್ಸಾ ಪ್ಯಾಕಿಂಗ್ ಆಗಿದೆಯಾ? ಬಾಕ್ಸ್ ಒಳಗಡೆ ಇದೆಯಾ? ಎಲ್ಲಾಕ್ಲಿ? ಇಲ್ಲೇ ಇರಲ್ಲ. ಟೈಲ್ಸ್ ಅಂತೆ ಗುರು, ಟೈಲ್ಸು ಹಾರ್ಡ್ ಮೆಟೀರಿಯಲ್ಲು, ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇದು RR ನಗರ್ ಬಿದ್ದೈತೆ. ಮೈಸೂರು ರೋಡ್ಗೆ ಹೋಗ್ಬಿಡ್ತೀನಿ ಒಂದೇ ಸತಿ ಇಲ್ಲಿ ಲೋಡ್ ಮಾಡಿದ್ರೆ, ಅದಕ್ಕೋಸ್ಕರ ರಿಸ್ಕ್ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಪ್ಯಾಕಿಂಗ್ ಆಗಿರುತ್ತೆ, ಡ್ಯಾಮೇಜ್ ಏನು ಆಗಲ್ಲ. ಬಾಕ್ಸಲ್ಲಿ ಪ್ಯಾಕಿಂಗ್ ಆಗಿದೆಯಂತೆ. ಇನ್ನೊಂದು ಡೇಂಜರ್ ಗುರು ಈ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕೆಳಗಡೆ ನಿಲ್ಸೋದು. ಏನಾದ್ರು ಬಿದ್ದೋಗ್ಬಿಡುತ್ತೆ, ತಲೆ ಮೇಲೆ ಹುಷಾರಾಗಿರ್ಬೇಕು. ನೀಚ ಈಗ ಸ್ನೇಹಿತರೆ, ನಾನು ಯಾಕೆ ಡೇಂಜರು ಇಲ್ಲಿ ನಿಲ್ಸೋದು ಅಂತ ಹೇಳಿದೆ ಅಂದರೆ, ನೋಡಿ ಅಲ್ಲಿ ಟ್ರೈನ್ ಬಿಡ್ತಾವ್ರು ಕೆಳಗಡೆ ಬರುತ್ತಂತೆ. ಅದೇನು ಕಿತ್ಕೊಳಲ್ಲ ತಾನೆ, ಆಮೇಲೆ ಅದೇನು ಕಿತ್ಕೊಳಲ್ಲ ತಾನೆ, ಗಾಡಿ ಗಿಡಿ ಮೇಲೆ ಬಿದ್ದುಬಿಟ್ಟು. अच्छा से प्लेटफॉर्म रेडी कर दो। ಕೆಳಗಡೆ ಹಾಕಿ इधर भी रखना, इधर भी रखना, बीच में गैप आ रहा है ना, पलटी करके रखना टाइल, नहीं तो बीच में कुछ सपोर्ट देना, ऐसा ऐसा आना, मतलब ಸೆಂಟ್ರಲ್ ಹಾಕಿ, ಸೆಂಟ್ರಿಂದ ಹಿಂದಕ್ಕೆ ಹಾಕೊಂಬನ್ನಿ, ಫ್ರಂಟಲ್ಲಿ ಬೇಡ. सामने पूरा सामने मत डालो भैया, उतरने के लिए इजी होता है. वो बीच में से पीछे पीछे रख के आ जाओ. कितना 182. कितना वेट कितना आता है एक? इसका वजन छोटा वाला एक लेके आता है, एक पतीले एक छोटा वाला है. कितना लंबा है? एक है 1 फीट चौड़ा, 2 फीट लंबा, एक 1 by 1, 1 फीट 1 फीट. कितना अंदर 2 अंदर 3 6. 5 6. हाँ, ಸ್ನೇಹಿತರೆ, ಕಾಟನ್ ಹಾಕ್ಬಿಟ್ಟು ಕೆಳಗಡೆ ಅದ್ರ ಮೇಲೆ ಟೈಲ್ಸ್ ಇಡ್ತಾರೆ. ಇಡ್ಲಿ ಏನೋ ಚಿಕ್ಕದು ಅಂತ ಹೇಳಿದ್ರು, 182 ಟೋಟಲು. ತಗೊಂಬಂದು ಹಾಕ್ಲಿ, ಆಮೇಲೆ ನೋಡೋಣ. ವೆಯ್ಟ್ ಜಾಸ್ತಿ ಇದ್ರೆ ಗೊತ್ತಲ್ಲ, ನಾವು ಆಮೇಲೆ ಅದು ಮಾಡೋಣ. ಸ್ನೇಹಿತರೆ, ಇದು ಬಿದ್ದಿರೋದು ಹೇಳಿದ್ನಲ್ಲ ಅವಾಗಲೇ, RR ನಗರ್, ಮೈಸೂರು ರೋಡ್, ರಾಜರಾಜೇಶ್ವರಿ ನಗರ್ ಬಿದ್ದೈತೆ. ಅಮೌಂಟನ್ನ ಹೇಳ್ತೀನಿ. ಇದು ಫಸ್ಟ್ನೇ ಬಾಡಿಗೆ ಪೋರ್ಟರಲ್ಲಿ. ಈಗಾಗಲೇ 3 ಗಂಟೆ ಆಯಿತು ಇಲ್ಲೇ ಲೋಡಿಂಗ್ ಆಗಿ ಅಲ್ಲಿಗೆ ಹೋಗೋಕ್ಕೆ ಆಗೋಗುತ್ತೆ. ಒಂದು 5 ಗಂಟೆ ಅಂದ್ಕೊಂಡಿದ್ದೀನಿ. ಅನ್ಲೋಡೆಲ್ಲ ಆಗಷ್ಟರಲ್ಲಿ 2 ಅವರ್ಗೆ ಆಗ್ಬಿಡುತ್ತಾ? ಇಲ್ಲ, 3 ಅವರ್ ಅಂತೂ ಮಿನಿಮಮ್ ಬೇಕೇ ಬೇಕು. ಈ ಟೈಲ್ಸ್ ಒಂದೊಂದೇ ತೊಗೊಂಬಂದು ಇಡೋದಲ್ವಾ. ನಾನು ಅಂದ್ಕೊಂಡಿದ್ದೀನಿ 3 ಅವರ್, ಈಗ 3 ಗಂಟೆ. 3 ಅವರ್ ಅಂದರೂ 6 ಗಂಟೆ. 6 ಗಂಟೆ ಮೇಲೆ ಬಾಡಿಗೆ ಬರೋಲ್ಲ. ನೋಡೋಣ. ಇವತ್ತು ಇದೊಂದೇ ಡ್ಯೂಟಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಾಕು, ನಮಗೇನು ಬೇರೆ ದುರಾಸೆ ಏನಿಲ್ಲ. ಬೆಳಗ್ಗೆ ಒಂದು ಬಾಡಿಗೆ ಹೊಡೆದಿದ್ದೀನಿ, ಇವಾಗ ಇದೊಂದು ಹೊಡೆದ್ರೆ ಅಕಸ್ಮಾತ್ ಬೇಗ ಏನಾದರೂ ಹೋದರೆ ಇನ್ನೊಂದು ಮೀಟನ, ಇಲ್ಲ ಅಂದರೆ ಇಲ್ಲ. ನೋಡಿ, ಇದು ಇಳಿಸ್ತಾವ್ರಲ್ಲ ಇವಾಗ ಟ್ರಾಲಿ, ಮಣ್ಣು ತುಂಬಿಟ್ಟು ಅದು ಚೈನ್ ಲಾಕ್ ಮಾಡ್ತಾರೆ, ಮೇಲಕ್ಕೆ ಹೋಗುತ್ತೆ. ಒಂದ್ಸತಿ ಹಿಂಗೇನೆ ಏನಾಗಿತ್ತು ಗೊತ್ತಾ, ಒಂದು ಬೇರೆ ಗಾಡಿ ಇತ್ತು ನಂದು, ಮೇಲೆ ಹೋಗ್ತಾಯಿತ್ತು ನೋಡಿ, ಬರೀ 3 ಹಾಕಿರೋದು ಬೇರೆ ಅವನು. ಒಂದ್ಸತಿ ಏನಾಗಿತ್ತು ಅಂದರೆ, ಸಿಮೆಂಟ್ ಬಿದ್ದುಬಿಟ್ಟಿತ್ತು ಇದೇ ಥರ ಬಿಲ್ಡಿಂಗ್ ಕೆಳಗಡೆ ಕನ್ಸ್ಟ್ರಕ್ಷನ್. ಈ ಗಾಡಿ ಮೇಲೆಲ್ಲ, ಬೇರೆ ಗಾಡಿ ಮೇಲೆ ಎಷ್ಟೊಂದು ಸಿಮೆಂಟ್ ಬಿದ್ದೋಯ್ತು ಗ್ಲಾಸ್ ಮೇಲೆ. ಇಮಿಡಿಯೇಟ್ ನೀರು ಹಾಕಿ ತೊಳೆದಿದ್ದಕ್ಕೆ ಹೋಯ್ತು. ಅದೇನಾರ ಬಿಟ್ಟಿದ್ರೆ ಮುಗಿತಾಯಿತ್ತು. ಮತ್ತು ತೊಳಿಬೇಕಾದ್ರೆ ಅಷ್ಟು ಹುಷಾರಾಗಿ ತೊಳಿಬೇಕಿಲ್ಲ ಅಂದರೆ ಸ್ಕ್ರಾಚಸ್ ಆಗಿಬಿಡುತ್ತೆ, ಸಿಮೆಂಟ್ ಅಲ್ವಾ. ಕೇಳಿದ್ಕೆ ನೀನು ಯಾಕೆ ಗಾಡಿ ಕೆಳಗಡೆ ನಿಲ್ಲಿಸ್ದೆ ಅಂತಂದರು. ಗುರು, ಅನ್ಲೋಡ್ ಮಾಡೋಕ್ಕೆ ನಿಲ್ಲಿಸಿದ್ದೆ ಅಂದರೆ ನಮಗೆ ಅವೆಲ್ಲ ಗೊತ್ತಿಲ್ಲ ಅಂತಾರೆ. ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ, ಇದ್ರೂ ಸುಮ್ಮನೆ ಇರ್ತಾರೆ, ಏನು ಮಾತಾಡಲ್ಲ. ಹಂಗಾಗ್ಬಿಟ್ಟಾಗ ನೀವು ಯಾರನ್ನು ಕೇಳ್ತೀರಾ? ನಮ್ಮ ಗಾಡಿ ಮೇಲೆ ಹಿಂಗೆ ಬಿದ್ದೈತೆ ಹಂಗೆ. ಸಾಮಾನ್ಯವಾಗಿ ಬೀಳಲ್ಲ, ಬಟ್ ಡೇಂಜರ್ ಅಷ್ಟೇ. ಇವಾಗ ಏನೋ ಒಂದು ಕಲ್ಲು ಪಲ್ಲು ಇಕ್ಕಿರ್ತಾರೆ, ಇದ್ರ ಮೇಲೆ ಕೈ ತಗಲ್ಬಿಡ್ತದೆ, ಬಿದ್ದೋಗ್ಬಿಡ್ತದೆ, ಆ ಥರ ಹೇಳಿದ್ದು. ಕಡಿಮೆ ಸಂಭವ, ತುಂಬ ಕಡಿಮೆ. ಯಾಕೆಂದರೆ ಅವ್ರಿಗೂ ಕೆಳಗಡೆ ಯಾರಾದ್ರು ಇರ್ತಾರೆ, ಓಡಾಡ್ತಿರ್ತಾರೆ ಅಂತ ಗೊತ್ತಿರುತ್ತೆ. ಬಟ್ ಬೈ ಚಾನ್ಸ್ ಅಂತ ಹೇಳಿ ನೋಡಿ, ಏನೋ ಸುರಿದ್ರು ಧೂಳು ಹೆಂಗೆ ದೊಳ್ತು ಮೇಲಿಂದ. ಇಲ್ಲಿ ಇನ್ನೊಂದು, ಕೆಲಸ ಮಾಡೋರಿಗೆ ಅಷ್ಟೊಂದು ಅವ್ರ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಏನಾದರೂ ಆಗಲಿ ಅಂತ.
ಒಂದಷ್ಟು ಕಲ್ಲು ಜಲ್ಲಿ ಎಲ್ಲ ಸುರಿದ್ಬಿಟ್ರು ಮೇಲಿಂದ. ಅದೇ ನೋಡಿದ್ನೋ ಇಲ್ವೋ ಕೆಳಗಡೆ ಏನೈತೆ ಏನು ಅಂತ. ಯಪ್ಪ छोटा वाला है किधर डालो ಕಿದರ್ ಚೋಟ. कल आए तो ನಾ ಓಕೆನಾ? ಹಾಂ ಓಕೆ. ಬೀಳಲ್ವಾ ಹಿಂಗೆ? ಹಾಂ ಬೇಡ, ಇಲ್ಲ ಹಾಕ್ಬಿಡಿ ಹಿಂದೆದು ಚಿಕ್ಕ ಚಿಕ್ಕದು. ಉಳಿದಿದ್ದು ಇಲ್ಲಿ ಹಾಕ್ಬಿಡ್ತೀನಿ. ಹಾಂ उड़ीद इಲ್ಲಿಗೆ ಹಾಕ್ಬಿಡ್ತೀನಿ. ಹಾಂ तो बीच में कुछ तो रनर के रखो वो रख देंगे साहब पहले ಇಲ್ಲ ಹಾಕ್ಬಿಡಿ. बटन के लाना कितना ಇವಾಗ ಲೋಡ್ ಆಗಿದ್ದು ವೆಯ್ಟ್ ಏನಿಲ್ಲ, ಸ್ವಲ್ಪನೇ. ಇಲ್ಲಿಂದ 21 ಕಿಲೋಮೀಟ್ರ್ ಐತೆ. ಕರೆಕ್ಟಾಗಿ 1 ಅವರ್ ತಗೊಂಡವ್ರೆ ಲೋಡ್ ಮಾಡೋದಕ್ಕೆ. ಹೋಗೋಕ್ಕೆ 1 ಅವರು, ಅನ್ಲೋಡ್ ಆಗೋಕ್ಕೆ 1 ಅವರ್ ಆದರೂ ಆಯಿತು, 2 ಅವರ್ ಆದರೂ ಆಯಿತು. ನಾನು ಹೇಳಿದ್ನಲ್ಲ ಮಿನಿಮಮ್ 3 ಅವರ್ ಫುಲ್ ಕಂಪ್ಲೀಟ್ ಮಾಡೋಕ್ಕೆ. ಈಗಾಗಲೇ 2 ಅವರ್ ಆಗೋಗ್ಬಿಡುತ್ತೆ ಅಲ್ಲಿ ಹೋಗೋಷ್ಟರಲ್ಲಿ. ಅಲ್ಲೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಮೋಟರಿಂದ ಇಲ್ಲಿ ಬಂದಿದ್ದೀನಿ ಲೊಕೇಶನ್ ಹತ್ರ. ये भैया हो गया, ये आपका है, पूरा ले लो, पूरा ले लो, आपका है. मैं क्या करेंगे ನೋಡ್ರಿ, ಎಲ್ಲ ಗೊಬ್ಬೊಬ್ಬರು ಸಿಕ್ಬಿಟ್ಟು ನಾನೇನು ಮಾಡಲಿ ಇದನ್ನು ತಗೊಂಡು ಅಂತ ನಾನು. ಹಳ್ಳೀಲಿ ಇದ್ದಿದ್ರೆ ಯಾರಿಗಾದ್ರೂ ಒಲೆ ಉರ್ಸೋಕೆ ಆಯ್ತಾಯಿತ್ತು. ಅದು ಇದು ಏನಕ್ಕಾದ್ರೂ ಸ್ಕ್ರಾಪ್ ಹಾಕಿದ್ರೆ ಯಾರಲ್ಲೆಲ್ಲ ಹೋಗ್ಕೊಂಡು ಗಾಡಿಗಳು ನಿಲ್ಸ್ಕೊಂಡು ಸೀಟ್ ಶಬಾಷ್. ಒಂದು ಮನ ಧೂಳೈತೆ ಗುರು. ಥ್ಯಾಂಕ್ ಯು. ಸ್ನೇಹಿತರೆ, ಅನ್ಲೋಡ್ ಆಯಿತು 6 ಗಂಟೆಗೆ. ಅಯ್ಯೋ ನೋಡ್ರಿ ಎಷ್ಟೊತ್ತಾಯಿತು ಒಂದು ಗಾಡಿಗೆ ಹೊಡೆಯೋಷ್ಟರಲ್ಲಿ. 3 ಅವರು ನಾನು ಹೇಳಲಿಲ್ವಾ. ಇನ್ನು ಪೋರ್ಟರ್ ಆನಲ್ಲೇ ಐತೆ. ಯಾವುದಾದ್ರೂ ಆನ್ ದ ವೇ ಮನೆ ಕಡೆ ಬಿದ್ದರೆ ಮಾಡೋದು, ಇಲ್ಲ ಅಂದರೆ ಮನೆ ಕಡೆ ಹೋಗೋದು. ಇವತ್ತು ಮಾಡಿದ್ದು 2 ಡೇ. ಇದು ಅಮೌಂಟು 1570 ರೂಪಾಯಿ ಬಿದ್ದಿತ್ತು. ಅದರಲ್ಲಿ ಕಮಿಷನ್ ಎಲ್ಲ ತೆಗೆದು ನನಗೆ 1331 ರೂಪಾಯಿ ನನಗೆ ಕೊಟ್ಟವ್ರೆ ಕಮಿಷನ್ ಕಟ್ ಮಾಡಿ. ಅವರು 235 ರೂಪಾಯಿ ಕಮಿಷನ್ ಕಟ್ ಮಾಡ್ಕೊಂಡವ್ರೆ. 1570 ರೂಪಾಯಿ ಅಂದರೆ ಎಲ್ಲ ನಮಗೆ ಕೊಡೋಲ್ಲ. ಏನು ಸಾಯ್ತಾರಪ್ಪ ನೋಡಿ, ಏನು ಸಾಮಾನು. ಸ್ನೇಹಿತರೆ, ನನಗನ್ಸುತ್ತೆ ಇವತ್ತು ಇಷ್ಟೇ ಡ್ಯೂಟಿ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ನೋಡ್ತಾ ಇರಿ. ಧನ್ಯವಾದ. ಲವ್ ಯು.